ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮೊದಲನೇದಾಗಿ ಇಡಗೂರು ಪಂಚಾಯಿತಿಯಲ್ಲಿ ರೇಸಿಂಗ್ ಚಟಾಯಿ ಎಂಬ ತಂಡದ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಿರುವಂಥ ಆಯೋಜಕರಿಗೆ ಮೊದಲನೇ ಸಾರಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತುಂಬ ಕಷ್ಟಪಟ್ಟು ಆಯೋಜನೆ ಮಾಡಿದ್ದೀರಾ. ಅದರಲ್ಲೂ ಖುಷಿ ಸಂಗತಿ ಅಂದರೆ ನಿಮ್ಮ ಹೋಬಳಿನ ತಗೊಂಡು ಎಂಟರ್ಟೈನ್ ಮಾಡಿರೋದು ನಿಜವಾಗ್ಲೂ ತುಂಬ ಖುಷಿಯಾದಂಥ ವಿಷಯ. ಕ್ರಿಕೆಟ್ ಅಂದರೆ ಸೋಲು ಗೆಲುವು ಬೇರೆ, ಆದರೆ ಒಂದು ಬಾಂಧವ್ಯತೆ 2 ದಿವಸ ಎಲ್ಲ ಯೂತು ಸೇರಿ ನೀವು ಮಾಡ್ತಿರಲ್ಲ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಪ್ರೀತಿ ವಿಶ್ವಾಸದಲ್ಲಿ ಹೋಗಿ ಎಲ್ಲವನ್ನು ಗೆಲ್ಬೋದು. ಹಾಗಾಗಿ ನಾನು ಎಲ್ಲ ತಂಡಕ್ಕೂ 8 ತಂಡಕ್ಕೂ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲರೂ ವಿನ್ ಆಗಿರುವಂಥ ತಂಡಗಳೇ. ನಿಮ್ಮೆಲ್ಲರಿಗೂ ಜಯವಾಗಲಿ. ನಿಮ್ಮ ಮುಂದಿನ ಕ್ರೀಡಾ ಒಂದು ಕ್ಷೇತ್ರದಲ್ಲಿ ಇನ್ನೂ ಉನ್ನತವಾಗಿ ಬೆಳೆಯಿರಿ. ಉನ್ನತವಾಗಿ ಈ ಒಂದು ಇಡಗೂರು ಪಂಚಾಯಿತಿ ಹೆಸರನ್ನು ಪ್ರಖ್ಯಾತಿಗೆ ತರಲಿ ಅಂತ ನಾನು ಆಸೆ ಪಡ್ತೀನಿ. ಎಲ್ಲ ಯೂತ್ಗೂ ನಾನು ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ, ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಈ ಪಿಚ್ಚನ್ನ ರೆಡಿ ಮಾಡಿರುವಂಥ ಅಣ್ಣಗೂ ನಿಜವಾಗ್ಲೂ ತುಂಬ ಧನ್ಯವಾದಗಳು. ಯಾಕಂದರೆ ಪಿಚ್ ಇಂಪಾರ್ಟೆಂಟ್, ಕ್ರೀಡೆಯಲ್ಲಿ ಈ ಪಿಚ್ ತುಂಬ ಪ್ರಾಮುಖ್ಯ. ಹಾಗಾಗಿ ಈ ಪಿಚ್ಚನ್ನ ರೆಡಿ ಮಾಡಿರುವಂಥ ಅಣ್ಣಗೆ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದ ಆಯೋಜಕರು ಮಾಡಿರುವಂಥ ಎಲ್ಲ ನನ್ನ ಸಹೋದರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನ ಇಲ್ಲಿ ಅಂಪೈರಿಂಗ್ಸ್ ಯಾರು ಮಾಡ್ತಿರೋ ಅವ್ರಿಗೆ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರೂ ಮೇಲೂ ಅಲ್ಲ, ಯಾರೂ ಕೀಳಲ್ಲ, ಎಲ್ಲ ನಮ್ಮವರೇ ಆಡ್ತಿರೋದ್ರಿಂದ ನ್ಯಾಯಬದ್ಧವಾಗಿ ಕ್ರೀಡೆಯನ್ನು ನಡೆಸಿ. ಯಾಕಂದರೆ ನ್ಯಾಯಬದ್ಧವಾಗಿ ಕ್ರೀಡೆ ಮಾಡಿದಾಗ ಏನಾಗುತ್ತಂದರೆ, ಸೋತಿರೋನ್ಗೂ ಒಂದು ಫೀಲ್ ಏನು ಬರುತ್ತೆ, ನಾನು ಗೆದ್ದಿರೋ ಫೀಲ್ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯಂತಹ ಅವು ಯಾವುದಕ್ಕೂ ಆಸ್ಪದ ಇಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದಾಗೋದು ಬೇಡ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಉನ್ನತವಾದಂಥ ಮಟ್ಟದಲ್ಲಿ ನೀವು ಕ್ರೀಡೆಗಳಲ್ಲಿ ಮಾಡಿ, ನಮ್ಮ ಸಂಕಲ್ಪ ಕಡೆಯಿಂದ ಖಂಡಿತ ಸಹಾಯ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಸಂಕಲ್ಪ. ಇದು ಕುಂಕುಮ ಎಲ್ಲ ತಂಡದ ನಾಯಕರು ಹಾಗೂ ಆಟಗಾರರು ಎಲ್ಲ ಪಿಚ್ ಬಳಿ ಬರಬೇಕೆಂದು ಮನವಿ. ಉತ್ತಮವಾದ ಹೊಡೆತ, ಓಟ ಪೂರೈಕೆ. ರಾಕೇಶ್ ಟು ಬಾಲು. ಆಡುವ ಅಂಗಳಕ್ಕೆ ಜಾತಿ ಬೇಕಿಲ್ಲ, ಹಿಡಿಯುವ ಚೆಂಡಿಗೆ ದಾಂಡಿಗೆ ಭೇದ ಭೀತಿ ಇಲ್ಲ. ಆಟದ ಪಂದ್ಯಾವಳಿಯಲ್ಲಿ ಎದುರಾಳಿಯಾಗಿ ಪಂದ್ಯದ ನಂತರ ಒಂದೇ ತಾಯಿ ಮಕ್ಕಳಾಗಿ ಈ ಪಂದ್ಯಾವಳಿಯನ್ನು ನಡೆಸ್ಕೊಡ್ತಾ ಇದ್ದಾರೆ ರೈಸಿಂಗ್ ಜಟಾಯು. ಕಾಲಾವಕಾಶ ಕಡಿಮೆ ಇದೆ. ಎಲ್ಲ ಆಟಗಾರರು ಅಂಗಳಕ್ಕೆ ಬಂದು ಫೀಲ್ಡಿಂಗ್ ನಿಂತ್ಕೋಬೇಕಪ್ಪ. ಬ್ಯಾಟ್ಸ್ಮನ್ ಮತ್ತೊಂದು ಡಾಟ್ ಬಾಲ್. ಅತ್ಯುತ್ತಮವಾದ ಬೌಲಿಂಗ್ ಮಾಡ್ತಾ ಇದ್ದಾನೆ ರಾಕೇಶ್. ಆಕ್ರಮ ಸೂಚನೆ, ವೈಟ್ ಬಾಲ್. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಎಲ್ಲರೂ ತಂಡದಲ್ಲಿ ಎಲ್ಲರೂ ಇರೋರು ಮಾತಾಡಬಾರ್ದು, ಕ್ಯಾಪ್ಟನ್ಸ್ ಮಾತ್ರ ಮಾತಾಡಬೇಕು ಏನಾದರೂ ಇದ್ರೆ.
ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಕಾಂತರಾಜ್ ಅಣ್ಣನವರಿಗೆ ನಮ್ಮ ಆಯೋಜಕರ ಪರವಾಗಿ ಹಾಗೂ ಇಡಗೂರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೂ ಎಲ್ಲ ತಂಡದ ನಾಯಕರು ಮತ್ತು ಎಲ್ಲ ಆಟಗಾರರು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಈ ವೈಕೆ ಶ್ರೀಧರಣ್ಣವರಿಗೆ ಮುಖ್ಯವಾಗಿ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ವೇದಿಕೆ ಮೇಲೆ ಆಸೀನವಾಗಿರುವಂತಹ ವಿಕ್ರಮ್ ಪಾವಣ್ಣವರಿಗೆ ಹಾಗೂ ನನ್ನ ಆತ್ಮೀಯ ಅಣ್ಣನ ಸಮಾನ ಅಣ್ಣನವರು ನಮ್ಮ ಶ್ರೀಧರಣ್ಣವ್ರಿಗೆ ಮತ್ತು ಇದೇ ಗ್ರಾಮದ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ನಂದೀಶಣ್ಣವರು ಮತ್ತು ನಮ್ಮ ವೈಟಿ ಪ್ರಸನ್ನಣ್ಣವರು, ಅದೇ ರೀತಿ ನಮ್ಮ ಶಿವಶಂಕರಣ್ಣವರು ಹಾಗೂ ಇನ್ನೂ ಅನೇಕ ಮುಖಂಡರು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇದ್ದಾರೆ. ನಾನು ಪ್ರತ್ಯಕ್ಷವಾಗಿ ಈ ಒಂದು ಟೀಮ್ನ ಯಾರು ಒಂದು ಕ್ರಿಕೆಟ್ ಆಡಬೇಕಂತ ಆಲೋಚನೆ ಕೊಟ್ಟು ಕ್ರೀಡೆಯನ್ನು ಪ್ರೀತಿಯಿಂದ ನಾವು ಒಂದು 2 ದಿವಸಗಳ ಕಾಲ ಎಲ್ಲ ನನ್ನ ಅಣ್ಣ ತಮ್ಮಂದರು ಒಂದು ಕಡೆ ಸೇರಿ ಒಂದು 2 ದಿವಸ ಕ್ರಿಕೆಟ್ ಮುಖಾಂತರ ನಮ್ಮಲ್ಲಿರುವಂಥ ಬಾಂಧವ್ಯನ ವೃದ್ಧಿ ಮಾಡಬೇಕಂತ ಆಲೋಚನೆ ಮಾಡಿ ಕಳೆದ 2012ರಿಂದ ಪ್ರಾರಂಭ ಮಾಡಿದ್ರು ನಮ್ಮ ಶ್ರೀಧರಣ್ಣ. ನಿಜವಾಗ್ಲೂ ತುಂಬ ಖುಷಿಯಣ್ಣ, ನಿಮ್ಮ ಕ್ರೀಡಾ ಪ್ರೀತಿಗೆ ಧನ್ಯವಾದಗಳಣ್ಣ. ಅದೇ ರೀತಿ ಆ ಕ್ರೀಡಾ ಪ್ರೀತಿ ಹಾಗೆ ಹೋಗ್ತಾ ಇರಲಿ. ನನಗೆ ಅಂದರೆ ಮೊದಲ ಸಲ ಇದು ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟಿಂದ ಮೊದಲ ಸಲ ಇದು ಕ್ರೀಡೆ ಆಗಿರೋದ್ರಿಂದ ಬರೋ ವರ್ಷವನ್ನು ಖಂಡಿತ ನಾನೇ ಮಾಡ್ತೀನಿ ಅಣ್ಣ. ಇದಕ್ಕಿಂತ ದೊಡ್ಡ ಇದು 8 ತಂಡಗಳಿಗೂ ನಾನು ಫಸ್ಟ್ ಡೇನೇ ಹೇಳಿದ್ದೀನಿ, ನಮ್ಮ ಆಡುವಂಥ ಕ್ರೀಡೆ ಇಂಪಾರ್ಟೆಂಟ್ ಅಲ್ಲ, ಅದರೊಟ್ಟಿಗೆ ನಾವು ಬೆರಿತೀವಲ್ಲ ಅದು ಇಂಪಾರ್ಟೆಂಟು. ಯಾಕೆಂದರೆ ನಾನು ಫಸ್ಟ್ ಡೇನೇ ಟಾಸ್ ಉದ್ಘಾಟನೆ ಮಾಡುವಾಗ ಒಂದು ಮಾತು ಹೇಳಿದ್ದೆ, 8 ತಂಡನೂ ಗೆದ್ದಿದ್ದೀರಾ ನೀವು. ಎಲ್ಲರಿಗಿಂತ ಹೆಚ್ಚಾಗಿ ಭಾಗವಹಿಸಿದಂಥವ್ರು ಯಾವಾಗಾದ್ರೂ ನಾನು ಕ್ರೀಡೆಗೆ ಹೋಗ್ಬೇಕು ಅಂತ ನೀವು ಮುಂದೆ ಬಂದರೆ ಆವತ್ತೇ ನೀವು ಗೆದ್ದಂಗೆ. ಕೆಲವರು ನಂದು ಬೌಲಿಂಗ್ ಬರಲ್ಲ ಬ್ಯಾಟಿಂಗ್ ಬರಲ್ಲ ಅಂತ ಹಿಂದೆ ಹೋಗ್ತಾರೆ. ಆದರೆ ನೀನು ಬೌಲಿಂಗ್ ಬರುತ್ತೋ ಬ್ಯಾಟಿಂಗ್ ಬರುತ್ತೋ ಸೆಕೆಂಡ್ರಿ, ನಾನು ಕ್ರೀಡೆ ಆಡಬೇಕಂತ ಮುಂದೆ ಬಂದಿದೆಯಲ್ಲ ಆವಾಗಲೇ ನೀನು ಗೆದ್ದಂಗೆ. ನಾವು ಪ್ರತಿಯೊಂದೂ ಅನುಭವದಿಂದ ಯಾವಾಗ ಕಲಿತೀವಿ ಅಂದರೆ ಅದನ್ನು ಆಡಿದಾಗ ಮಾತ್ರ ಕಲೀಲಿಕ್ಕೆ ಚಾನ್ಸ್ ಇರುತ್ತೆ. ನಾವು ಆಡಬೇಕು, ಏನೇ ಆಗಲಿ ಬಿಡಿ. ಡ್ರೈವಿಂಗ್ ನೋಡಿ, ಒಂದ್ಸಲ ಡ್ರೈವಿಂಗ್ ಮಾಡ್ಬೇಕಾದ್ರೆ ಬಿದ್ದೋಗ್ಬಿಡ್ತೀವಿ, ಮತ್ತೆ ಬಿಡ್ತೀವಿ ಅದನ್ನ, ಹಂಗೆ ಏನು ಮಾಡ್ತೀವಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಡ್ರೈವಿಂಗ್ನ. ಅದೇ ರೀತಿ ಕ್ರೀಡೆನೂ ಅಷ್ಟೇ. ಇವತ್ತು ಏನು ನಮ್ಮ 8 ತಂಡಗಳು ಭಾಗವಹಿಸಿ ಕಾರ್ಯಕ್ರಮದಲ್ಲಿ, ಯಾಕಂದರೆ ಯಾವುದೇ ಆಟ ಆಡಿದ್ರೂ ಒಬ್ಬರೇ ಗೆಲ್ಲಬೇಕು. ಆ ಗೆಲುವು ಇವತ್ತು ನಮ್ಮ JPM ತಂಡಕ್ಕೆ ಆಗಿರ್ಬೋದು, ಬರುವ ದಿನಗಳಲ್ಲಿ ಇನ್ನೊಂದು ತಂಡಕ್ಕಾಗುತ್ತೆ. ಇವತ್ತೇನು ಒಂದು ಸೋಲನ್ನ ನಾವು ಮೆಟ್ಲಾಗಿ ಸ್ವೀಕಾರ ಮಾಡಿ ಬರೋ ವರ್ಷ ಇನ್ನೂ ಹೆಚ್ಚಾಗಿ ಹುಮ್ಮಸ್ಸಿಂದ ಆಡಬೇಕು. ಅಯ್ಯೋ ನಾವು ಸೋತು ಅನ್ನೋ ಡಿಸಪಾಯಿಂಟ್ ನಮ್ಮಲ್ಲಿ ಇರಬಾರ್ದು. ನಾವು ಯಾವಾಗ ಡಿಸಪಾಯಿಂಟ್ಗೆ ಹೋಗ್ತೀವೋ ಮುಂದಿನ ಒಂದು ಸಕ್ಸಸ್ಸನ್ನು ಪಡಲಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನೆಲ್ಲ ಪ್ರೀತಿಯ ತಂಡದ ಯುವಕರಿಗೆ ಇದೊಂದು ಕಿವಿಮಾತಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಶಶಿ ಅವ್ರ ತಂಡದವ್ರಿಗೆ ನಿಜವಾಗ್ಲೂ ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಆ ಕಾರ್ಯಕ್ರಮಕ್ಕೆ ಅವ್ರು ಪಡುವಂಥ ಶ್ರಮ ಇದೆಯಲ್ಲ, ಅವರು ತ್ಯಾಗ ಮಾಡುವಂಥ ಒಂದು ವಿಶೇಷವಾದಂಥ ಸಮಯ ಇದೆಯಲ್ಲ, ಅದು ತುಂಬ ವಿಶೇಷವಾದದ್ದು. ಹಾಗಾಗಿ ಶಶಿ ಅವ್ರ ತಂಡದವ್ರಿಗೆ ಧನ್ಯವಾದಗಳು ಬ್ರದರ್. ಇದೇ ರೀತಿ ನಿಮ್ಮ ಊರಲ್ಲಿ ಕಾರ್ಯಕ್ರಮಗಳು ಮಾಡುವಾಗ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟನ್ನು ನೆನಪಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ತಮಗೆಲ್ಲ ಇನ್ನೊಂದು ವಿಶೇಷವಾದಂಥ ಇದೆ ಅಂದರೆ, ನಾನು ಆ ಪಿಚ್ನ ನೋಡಿದೆ ಫಸ್ಟ್ ಡೇ ಬರಬೇಕಾದ್ರೆ, ಇಲ್ಲ ಒಳ್ಳೆ ಇಲ್ಲೇ ಇದ್ದೀರ ಪಿಚ್ಚು ರೆಡಿ ಮಾಡಿದಂಥ ತಂಡ. ಅವ್ರಿಗೆ ಹೇಳಿದೆ, ನಾನು ಶೇಖರಣ್ಣಗೆ ಹೇಳಿದೆ, ರಾಜ್ಕುಮಾರ್ ನಿಜವಾಗ್ಲೂ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಇವತ್ತು ಅಷ್ಟು ಕ್ಷೇಮವಾಗಿ ಅವರೆಲ್ಲ ಆಡಿದ್ದಾರೆ ಅಂದರೆ ನೀವೇ ಕಾರಣ. ಹಾಗಾಗಿ ಇದೇ ರೀತಿ ಇನ್ನೂ ಹೆಚ್ಚಾಗಿ ಇಲ್ಲೇ ಅಲ್ಲ, ನಿಮ್ಮೂರಲ್ಲೆಲ್ಲ ಬೇರೆ ಕಡೆ ಎಲ್ಲಾದ್ರೂ ಕ್ರೀಡೆಗೆ ಪಿಚ್ ರೆಡಿ ಮಾಡ್ಕೊಂಡ್ರೆ ನೀವು ಫ್ರೀಯಾಗಿ ಹೋಗಿ ಮಾಡಿರಿ. ಮತ್ತು ಇದೇ ಸಂದರ್ಭದಲ್ಲಿ ಆ್ಯಂಕರಿಂಗ್ ಮಾಡಿದಂಥ ಹುಡುಗ ಕಾಮೆಂಟ್ ಮಾಡ್ತಿದ್ದಲ್ಲ ಸಂದೀಪ್ ನಿಜವಾಗ್ಲೂ ನಾನು ಅವತ್ತು ಫಸ್ಟ್
ಎದುರುಗಡೆ ಕೂತ್ಕೊಂಡು ಅವ್ರ ಹ್ಯಾಂಕರಿಂಗ್ ಕೇಳ್ತಿದ್ದೆ. ನಾನು ಆ ಹುಡುಗನ ಕೇಳಿದೆ, ಬ್ರದರ್ ನಿಮ್ದು ಯಾವ ಊರು ಅಂದೆ. ಈ ಥರ ಕೆರೆಕಳಲ್ಲಿ ಅಣ್ಣ ಟೋನಿ ಅಂದ್ರೆ, ಹಂಗಾದ್ರೆ ಅಲ್ಲೊಂದು ಕಾರ್ಯಕ್ರಮ ಮಾಡಿ ಬ್ರದರ್ ಅಂದೆ. ತುಂಬ ನಂಗೆ ಸಂತೋಷ ಆಯಿತು. ಒಳ್ಳೆ ಯೂತ್, ಒಳ್ಳೆ ಹ್ಯಾಂಕರಿಂಗು. ಅದ್ರ ಜೊತೆಗೆ ನಮ್ಮ ಇವರು ಅಣ್ಣಂದ್ರು ಒಂದಿಬ್ರು ಹ್ಯಾಂಕರಿಂಗ್ ಮಾಡ್ತಾಯಿದ್ರು. ಖುಷಿ ಆಯಿತು. ಹಾಗಾಗಿ ಖುಷಿಯಿಂದ ನಾವು ಆಟನ ಆಡಬೇಕು. ಆಡಿದ್ದೀರಾ, ತುಂಬ ಸಂತೋಷ. ಕೆಲವರು ಬಾಹ್ಯವಾಗಿ ಹೆಲ್ಪ್ ಮಾಡಿದಾರೆ, ಕೆಲವರು ಗೊತ್ತಿದ್ರಂಗೆ ಸಹಾಯ ಮಾಡಿದ್ದಾರೆ. ಕೈಗಳಿರ್ತವೆ. ಎಲ್ಲರನ್ನೂ ದೇವರ ಆಶೀರ್ವಾದ ಮಾಡಲಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ನನ್ನ ಒಂದು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ಮೂಲಭೂತ ಕಾರಣರು ನಮ್ಮ ಪ್ರಸನ್ನ ಮತ್ತು ನಮ್ಮ ಶೇಖರಣ್ಣವರು. ಅವರಿಬ್ಬರು ಹೇಳಿದ್ದು ನಮ್ಮೂರಲ್ಲಿ ಕ್ರಿಕೆಟ್ ಮಾಡ್ತಿದ್ದಾರೆ ಅಂದಾಗ ನಮ್ಮ ಶ್ರೀಧರಣ್ಣವ್ರು ಬಂದಾಗ ನಾನು ಏನೂ ಯೋಚನೆ ಮಾಡಿಲ್ಲ, ಮಾಡೋಣ ಅಂದರೆ ಏನೋ ಗೊತ್ತಿಲ್ಲ. ಹುಡುಗರಿಗೂ ನಾನು ತುಂಬ ಬಾಂಧವ್ಯತೆ ಇದೆ. ಫಸ್ಟ್ ಸ್ಟಾರ್ಟಿಂಗಿಂದ ಈ ಹುಡುಗರಿಗೆ ಎಲ್ಲ ಕಾರ್ಯಕ್ರಮಗಳು ಆಗಿರ್ಬೋದು, ಏನೇ ಆಗಿರ್ಬೋದು, ಹುಡುಗರ ವಿಷಯ ಬಂದಾಗ ಯಾವತ್ತೂ ನಾನು ರಾಜಿ ಆಗಿಲ್ಲ. ಏನು ಶ್ರೀಧರಣ್ಣ, ಯಾವುದಕ್ಕೂ ರಾಜಿ ಆಗಿಲ್ಲ. ಗೊತ್ತಿಲ್ಲ ಅದೇನಂತ. ಹಾಗಾಗಿ ಈ ಬಾಂಧವ್ಯತೆ ನಿಮ್ಮೊಟ್ಟಿಗೂ ನಮ್ಮೊಟ್ಟಿಗೆ ಹೀಗೆ ಇರಲಿ. ದಯಮಾಡಿ ಗೆದ್ದಿರುವಂಥ ತಂಡ ಮತ್ತೆ 2ನೇ ಬಹುಮಾನ ತೆಗೆದುಕೊಂಡಂಥ ತಂಡ ಇಲ್ಲಿ ಮುಂದೆ ಬಂದ್ಬಿಟ್ರೆ ಕಾರ್ಯಕ್ರಮ ಮುಗಿಸೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ತಂಡಕ್ಕೂ ಮತ್ತೆ ಈ ಒಂದು ಸಮಯದಲ್ಲಿ ನನಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ 8 ತಂಡಕ್ಕೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.